ನಮಸ್ಕಾರ. ಈ ಆಡಳಿತ ಕಾನೂನಿನ ವಿಷಯದಲ್ಲಿ ನಾವು ಆಡಳಿತಾತ್ಮಕ ವಿವೇಚನೆ ಅಂತಕ್ಕಂಥ ವಿಷಯದ ಆ, ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರ ಭಾಗವಾಗಿ ಇದು ನಮ್ಮ ಮೂರನೆಯ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ನಾವು ವಿವೇಚನೆ ಅಂದರೆ ಏನು ಅಂತ ಚರ್ಚೆ ಮಾಡಿದ್ದೀವಿ. ಮತ್ತು ವಿವೇಚನೆಯ ನ್ಯಾಯಿಕ ಪರಿಶೀಲನೆಯ ಬಗ್ಗೆ ವಿಶಾಲವಾದ ಪರಿಕಲ್ಪನೆಯನ್ನು ನೋಡಿದ್ದೀವಿ. ಅದಾದ ನಂತರ ಈ ಏನು ವಿವೇಚನಾಧಿಕಾರವನ್ನು ಉಪಯೋಗ ಮಾಡುವಂಥ ಸಂದರ್ಭದಲ್ಲಿ ದುರುಪಯೋಗಗಳು ಹೇಗಾಗ್ತವೆ ಅನ್ನೋದನ್ನು ನಾವು ಎರಡು ಭಾಗಗಳಾಗಿ ಮಾಡಿದ್ದೀವಿ. ಅದರಲ್ಲಿ ನೀವು ಒಂದನೇ ಭಾಗ ಏನು ಅಂತಂದರೆ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಲು ವಿಫಲವಾಗಿರುವುದು, ಫೇಲಿಯರ್ ಟು ಯೂಸ್ ದಿ ಎಕ್ಸಸೈಸ್ ದಿ ಡಿಸ್ಕ್ರಿಷನರಿ ಪವರ್ಸ್, ಅದನ್ನು ನಾವು ಎರಡನೇ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಈ ಮೂರನೇ ವಿಡಿಯೋ ಇಲ್ಲೇನು ಅಂತಂದರೆ ವಿವೇಚನಾ ಅಧಿಕಾರದ ದುರುಪಯೋಗ ಅಥವಾ ಹೆಚ್ಚುವರಿ ಉಪಯೋಗ, ಅದರ ಬಗ್ಗೆ ನಾವು ಇವತ್ತು ಇಲ್ಲಿ ಮಾತಾಡ್ತೀವಿ. ವಿ ಆರ್ ಟಾಕಿಂಗ್ ಅಬೌಟ್ ದಿ ಅಬ್ಯೂಸ್ ಆಫ್ ಡಿಸ್ಕ್ರಿಷನ್ ಆರ್ ಎಕ್ಸೆಸಿವ್ ಯೂಸ್ ಆಫ್ ಡಿಸ್ಕ್ರಿಷನ್, ಅದರ ಬಗ್ಗೆ ಇವತ್ತು ಮಾತಾಡ್ತೀವಿ. ಇದರಲ್ಲಿ ನಾವು ಸುಮಾರು 13 ಕಾರಣಗಳನ್ನು ತೆಗೆದುಕೊಳ್ತೀವಿ. 10ರಿಂದ 13 ಕಾರಣಗಳನ್ನು ತೆಗೆದುಕೊಳ್ತೀವಿ. ಯಾವ ರೀತಿ ಒಂದು ಏನು ವಿವೇಚನಾಧಿಕಾರ ದುರುಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಕಾನ್ಸೆಪ್ಟ್ ಆಫ್ ಡೈಸಿ, ಕಾನ್ಸೆಪ್ಟ್ ಆಫ್ ಮಾಂಟೆಸ್ಕೋ ಇವನ್ನೆಲ್ಲ ಚರ್ಚೆ ಮಾಡಿದಾಗ ಅಲ್ಲಿ ಲಾರ್ಡ್ ಅಟ್ಕಿನ್ ಅವರು ಒಂದು ಮಾತು ಹೇಳ್ತಾರೆ, ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಹೇಳಿ. ವ್ಯಕ್ತಿಗೆ ನೀವು ಅಧಿಕಾರವನ್ನು ಕೊಟ್ಟರೆ ಅದು ನೀವು ಎಂಥ ಅಧಿಕಾರ, ವಿವೇಚನಾ ಅಧಿಕಾರವನ್ನು ಕೊಟ್ಟರೆ ಅವ್ರು ಮಾಡಿದ್ದೇ ರಾಜ್ಯ ಅನ್ನೋದನ್ನು ನಾವು ಅಂದ್ಕೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಅವರು ಮಾಡದೇ ಇರುವಂಥ ಸಂದರ್ಭಗಳನ್ನು 5 ಸಂದರ್ಭಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಏನು ಅಂತಂದರೆ ಈ ಹೆಚ್ಚುವರಿಯಾದ ಅದು ಅಂದರೆ ವಿವೇಚನೆಯ ದುರುಪಯೋಗ ಮತ್ತು ಹೆಚ್ಚುವರಿ ಉಪಯೋಗ ಅಂತ ಹೇಳ್ಬೋದು. ನಾವು ಅಂಥ ಕಾರಣಗಳನ್ನು ಇವಾಗ ನಾವು ಇಲ್ಲಿ ನೋಡ್ಬೋದು. ಈ ಕಾರಣಗಳನ್ನು ನಾವು ನೋಡೋದಾದರೆ ಒಂದನೇ ಕಾರಣ ಬಂದು ಆ್ಯಕ್ಟಿಂಗ್ ವಿದೌಟ್ ಜ್ಯೂರಿಸ್ಡಿಕ್ಷನ್, ಅಂದರೆ ನಿಮಗೆ ವಿವೇಚನೆ ಅಧಿಕಾರವೇ ಇರೋದಿಲ್ಲ, ಅಧಿಕಾರ ವ್ಯಾಪ್ತಿಯೇ ಇರೋದಿಲ್ಲ, ವ್ಯಾಪ್ತಿಯನ್ನು ಮೀರಿ ಮಾಡುವಂತಹ ಒಂದು ಕ್ರಿಯೆ ಅಂತಕ್ಕಂಥದ್ದು. ಆಮೇಲೆ ಎಕ್ಸೀಡಿಂಗ್ ಜ್ಯೂರಿಸ್ಡಿಕ್ಷನ್, ಅಂದರೆ ನಿಮಗೆ ವಿವೇಚನಾ ಅಧಿಕಾರ ಇರುತ್ತೆ, ಆದರೆ ನಿಮಗಿರುವಂಥ ಅಧಿಕಾರದ ವ್ಯಾಪ್ತಿಗಿಂತ ಮೀರಿ ನೀವೇನು ಮಾಡ್ತೀರಿ, ಆ ಅಧಿಕಾರವನ್ನು ಉಪಯೋಗ ಮಾಡ್ತೀರಿ. ಆಮೇಲೆ ಆರ್ಬಿಟ್ರರಿ ಆ್ಯಕ್ಷನ್ ಅಂತ ಹೇಳ್ತಾರೆ, ಅನಿಯಂತ್ರಿತ ಕ್ರಮ ಅಥವಾ ನಿರಂಕುಶತ್ವದ ಅಧಿಕಾರ, ನಿಮಗೆ ಕೊಟ್ಟಿರೋ ವಿವೇಚನವನ್ನು ಮನಬಂದಂತೆ ನೀವು ಉಪಯೋಗ ಮಾಡುವಂಥದ್ದು ಅಂತ ಹೇಳ್ಬೋದು. ಆಮೇಲೆ ಲೀವಿಂಗ್ ರಿಲೆವೆಂಟ್ ಕನ್ಸಿಡರೇಷನ್, ಅಂದರೆ ಸಂಬಂಧಿಸಿ ಯಾವುದನ್ನು ನೀವು ಪರಿಗಣಿಸಬೇಕಿದೆಯೋ ಅದನ್ನು ಬಿಟ್ಟುಬಿಡೋದು, ಅದನ್ನು ಬಿಟ್ಟು ಬಿಡುವಂತಹ ಪ್ರಕ್ರಿಯೆ, ಸಂಬಂಧವಿರುವಂತಹ ವಿಷಯವನ್ನು ಬಿಟ್ಟು ನೀವು ನಿಮ್ಮ ವಿವೇಚನಾಧಿಕಾರವನ್ನು ಉಪಯೋಗಿಸುವುದು ಅಂತ ಅದರ ಅರ್ಥ. ದೆನ್ ಮಿಕ್ಸ್ಡ್ ಕನ್ಸಿಡರೇಷನ್ ಅಂತಂದರೆ ಸಂಬಂಧ ಇರುವುದನ್ನು, ಸಂಬಂಧ ಇಲ್ಲದನ್ನು ಎಲ್ಲ ಸೇರಿಸಿ ಪರಿಗಣಿಸೋದು, ಅದು ಮಿಕ್ಸ್ಡ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಆಮೇಲೆ ದುರುದ್ದೇಶದಿಂದ ಮಾಡುವಂಥದ್ದು, ಮಾಲಫೈಡ್ ಎಕ್ಸಸೈಸ್ ಆಫ್ ಡಿಸ್ಕ್ರಿಷನ್, ನಿಮ್ಮ ವಿವೇಚನಾ ಅಧಿಕಾರವನ್ನು ದುರುದ್ದೇಶದಿಂದ ನಿಮ್ಮ ಅಧಿಕಾರವನ್ನು ಬಳಸ್ತಕ್ಕಂಥದ್ದು. ಯಾವಾಗಲೂ ಈಗ ಸಾರ್ವಜನಿಕ ವ್ಯವಹಾರದಲ್ಲಿ ನಾವು ದುರುದ್ದೇಶದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರ ನಂತರ ಬಂದಂತಹ ಏನು 8ನೇ ಪಾಯಿಂಟ್ ಏನಂದರೆ ಆ್ಯಕ್ಟಿಂಗ್ ವಿತ್ ಇಂಪ್ರಾಪರ್ ಆಬ್ಜೆಕ್ಟ್, ಅಂದರೆ ನೀವು ಅನುಚಿತ ಉದ್ದೇಶವನ್ನು, ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ನೀವೇನು ಮಾಡೋದು, ನಿಮ್ಮ ವಿವೇಚನಾಧಿಕಾರವನ್ನು ಬಳಸುವುದು. ಅದರ ನಂತರ ಕಲರೆಬಲ್ ಎಕ್ಸಸೈಸ್ ಆಫ್ ಪವರ್ ಅಂತಾರೆ, ಕಳಂಕಿತ ಅಧಿಕಾರದ ಬಳಕೆ. ಇದಕ್ಕೊಂದು ಡೈಲಾಗ್ ಇದೆ, ವಾಟ್ ಕ್ಯಾನಾಟ್ ಬಿ ಡನ್ ಡೈರೆಕ್ಟ್ಲಿ ಕ್ಯಾನಾಟ್ ಬಿ ಡನ್ ಇಂಡೈರೆಕ್ಟ್ಲಿ ಆಲ್ಸೋ ಅಂತ. ಅದನ್ನು ಮಾಡುವಂಥ ಕ್ರಿಯೆಗೆ ನಾವೇನಂತೀವಿ, ಕಲರೆಬಲ್ ಎಕ್ಸಸೈಸ್ ಆಫ್ ಪವರ್ ಅಂತೀವಿ. ಯಾವುದನ್ನು ನೇರವಾಗಿ ಮಾಡಲು ಸಾಧ್ಯವಿದೆಯೋ ಅದನ್ನು ಪರೋಕ್ಷವಾಗಿಯೂ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಮಾಡಿದರೆ ಅದಕ್ಕೆ ನಾವೇನಂತೀವಿ, ಕಲರೆಬಲ್ ಎಕ್ಸಸೈಸ್ ಆಫ್ ಪವರ್ ಅಂತೀವಿ. ದೆನ್ ನಾನ್ ಯೂಸ್ ಆಫ್ ಪಿ ಎನ್ ಜೆಯನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭ, ಉಪಯೋಗಿಸದೇ ಇರುವಂತಹ ಸಂದರ್ಭ, ನಾನ್ ಯೂಸ್ ಆಫ್ PNJ. ಇಲ್ಲೊಂದು ಫುಲ್ ಪಾಯಿಂಟ್ ಕೂಡ, ನಾನ್ ಯೂಸ್ ಆಫ್ PNJ. ಅದ ನಂತರ ಅನ್ರೀಸನೇಬಲ್ನೆಸ್, ನಿಮ್ಮ ಕ್ರಿಯೆಯಲ್ಲಿ ಸಮಂಜಸತೆ ಇರೋದಿಲ್ಲ, ಅಸಮಂಜಸತೆ ಅಂತಕ್ಕಂಥದ್ದು. ಇವಲ್ಲದೆ ಇವೆರಡು ಪ್ರಮುಖ ಕಾರಣಗಳು, ಒಂದು ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿ ಅಂತಕ್ಕಂಥದ್ದು, ಡಾಕ್ಟ್ರಿನ್ ಆಫ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದು. ಈ ಎಲ್ಲ ಕಾರಣಗಳನ್ನು ನಾವೇನು ಹೇಳ್ತೀವಿ, ಅಬ್ಯೂಸ್ ಆಫ್ ಪವರ್ ಅಥವಾ ಎಕ್ಸೆಸ್ ಯೂಸ್ ಆಫ್ ಪವರ್ ಅಂತ ಹೇಳ್ತೀವಿ, ಅಥವಾ ಅಬ್ಯೂಸ್ ಆಫ್ ಡಿಸ್ಕ್ರಿಷನ್ ಆರ್ ಎಕ್ಸೆಸಿವ್ ಡಿಸ್ಕ್ರಿಷನ್ ಅಂತ ಹೇಳ್ಬೋದು. ವಿವೇಚನಾ ಅಧಿಕಾರದ ದುರುಪಯೋಗ ಅಥವಾ ವಿವೇಚನಾ ಅಧಿಕಾರ ವ್ಯಾಪ್ತಿ ಮೀರಿದ ಅಧಿಕಾರ ವಿವೇಚನೆ, ಆ ರೀತಿ ಮಾಡುವಂತಹ ಕ್ರಿಯೆಗಳನ್ನ
ನಾವಿಲ್ಲಿ 13 ಕ್ರಿಯೆಗಳನ್ನ ಹೇಳಿದ್ದೀವಿ. ಇಲ್ಲಿ ಇವೆರಡನ್ನು ನಾವು ಸಪ್ರೇಟಾಗಿ ಬೇರೆ ವಿಡಿಯೋನಲ್ಲಿ ಹೇಳ್ತೀವಿ. ಯಾಕೆ ಅಂತಂದರೆ ಈ ಎರಡು ಬಹಳ ಮಹತ್ವವನ್ನು ಪಡ್ಕೊಳ್ತವೆ. ಮತ್ತು ಈ ಅಡ್ಮಿನಿಸ್ಟ್ರೇಟಿವ್ ಡೆವಲಪ್ಮೆಂಟ್ ಏನಿದೆಯಲ್ಲ, ಅಂದರೆ ಆಡಳಿತ ಕಾನೂನಿನ ಅಭಿವೃದ್ಧಿ ಏನಿದೆಯಲ್ಲ, ಆ ಅಭಿವೃದ್ಧಿಯನ್ನು ನಾವು ಈ ಎರಡು ಡಾಕ್ಟ್ರಿನಲ್ಲಿ ನೋಡ್ಬೋದು. ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿ ಮತ್ತು ಡಾಕ್ಟ್ರಿನ್ ಆಫ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದನ್ನು ಇದೆರಡಕ್ಕೆ ನಾವು ಸಪ್ರೇಟ್ ಮತ್ತೊಂದು ವಿಡಿಯೋನಲ್ಲಿ ಅವೆರಡನ್ನು ಚರ್ಚೆ ಮಾಡ್ತೀವಿ. ಉಳಿದ ಎಲ್ಲ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಂದಾಗಿ ಅದಕ್ಕೆ ಕೇಸ್ ಲಾಗಳ ಜೊತೆಗೆ ನಾವು ಇವನ್ನ ಡಿಸ್ಕಸ್ ಮಾಡುವಂತಹ ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೆಯ ಕಾರಣ ಬಂದು ಆ್ಯಕ್ಟಿಂಗ್ ವಿದೌಟ್ ಜ್ಯೂರಿಸ್ಡಿಕ್ಷನ್. ನೋಡಿ, ನಿಮಗೆ ಅಧಿಕಾರವೇ ಇಲ್ಲ ಅಂದಾಗ ಆ ರೀತಿ ಮಾಡಿದಂತಹ ಆಜ್ಞೆ ಏನಾಗುತ್ತೆ, ಅದು ಅನೂರ್ಜಿತವಾಗುತ್ತೆ. ಇಟ್ ಬಿಕಮ್ಸ್ ವಾಯ್ಡ್. ಕಾನೂನು ಬಾಹಿರ, ಅನೂರ್ಜಿತ ಅಂತ ಹೇಳ್ತಾರೆ. ಅನೂರ್ಜಿತ, ಅದು ವ್ಯಾಲಿಡ್ ಆಗೋದನ್ನೇ ಇಲ್ಲ. ನೋಡಿ, ನಿಮ್ಗೆ ಅಧಿಕಾರವೇ ಇಲ್ಲ, ನಿಮಗೇನು ವಿವೇಚನಾ ಅಧಿಕಾರ ಇಲ್ಲವೇ ಇಲ್ಲ ನಿಮಗೆ. ಅಂದರೆ ಯಾವ ಶಾಸನದಲ್ಲಿಯೂ ಅಂಥ ಅಧಿಕಾರವನ್ನು ನೀವು ಪ್ರಾಪ್ತ ಮಾಡಿಕೊಂಡಿಲ್ಲ. ಅಧಿಕಾರಿಗಳಾಗಿ ಎಕ್ಸಿಕ್ಯೂಟಿವ್ ಆಗಿ ಯು ವಿಲ್ ಡಿರೈವ್ ದಟ್ ಡಿಸ್ಕ್ರಿಷನರಿ ಪವರ್ ಫ್ರಮ್ ಸಮ್ ಸ್ಟ್ಯಾಚ್ಯೂಟ್ ಓನ್ಲಿ. ಯಾವುದೇ ಒಂದು ಕಾನೂನಿನಿಂದ ನಿಮ್ಗೆ ಆ ಅಧಿಕಾರ ಬಂದಿರುತ್ತೆ. ಆ ಅಧಿಕಾರ ಹೆಂಗೆ ಬಂದಿರ್ಬೋದು? ಮೂಲ ಕಾನೂನಿನಿಂದ ಬಂದಿರಬಹುದು ಅಥವಾ ಪ್ರತ್ಯಾಯೋಜಿತ ಕಾನೂನಿನಿಂದ ಬಂದಿರ್ಬೋದು. ಆ ರೀತಿ ಕಾನೂನಿಂದ ಬರುವಂತಹ ಅಧಿಕಾರವೇ ಇಲ್ಲ ನಿಮ್ಗೆ ಅಂದಾಗ ನೀವು ಅದನ್ನು ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ. ಒಂದು ವೇಳೆ ಮಾಡಿದರೆ ಅದು ವಾಯ್ಡ್ ಅಬ್ ಇನಿಷಿಯೋ ಅಂತ ಹೇಳ್ಬೋದು ನಾವು. ವಾಯ್ಡ್ ಅಬ್ ಇನಿಷಿಯೋ, ಮೊದಲಿಂದನೂ ಅದು ಕಾನೂನು ಬಾಹಿರವಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಅಂಥದಕ್ಕೆ ಒಂದು ಭಾಳ ವಿಶೇಷವಾದಂಥ ಪ್ರಕರಣ ಇದನ್ನು ನೋಡ್ಬೋದು ನಾವು. ಏನಂದರೆ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ MT ಖಾನ್ ಅಂತಕ್ಕಂಥ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ಕೈದಿಗಳನ್ನು ಏನು ಮಾಡ್ತಾರೆ, ಕೆಲವೊಮ್ಮೆ ಜಾಗ ಇರಲಿಲ್ಲ ಅಂದರೆ ಅವರು ರಾಜ್ಯದ ಕೈದಿಗಳನ್ನು ಬೇರೆ ರಾಜ್ಯಕ್ಕೆ ಕಳಿಸ್ತಾರೆ. ಹಾಗೆ ಇಲ್ಲಿ ಏನಾಗಿತ್ತು ಅಂತಂದರೆ, ಇಬ್ಬರು ಏನು ಶಿಕ್ಷಿತ ವ್ಯಕ್ತಿಗಳನ್ನು, ಕೈದಿಗಳನ್ನು ಏನು ಮಾಡ್ತಾರೆ, ಅವರು ಮಹಾರಾಷ್ಟ್ರದವರು ಮತ್ತು ಮಹಾರಾಷ್ಟ್ರದ ಒಬ್ಬ, ಮಧ್ಯಪ್ರದೇಶದ ಒಬ್ಬನನ್ನು ಆಂಧ್ರ ಪ್ರದೇಶದ ಜೈಲಿನಲ್ಲಿ ಇಟ್ಟಿರ್ತಾರೆ. ಎಲ್ಲಿಟ್ಟಿರ್ತಾರೆ? ಆಂಧ್ರ ಪ್ರದೇಶದ ಜೈಲಿನಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಅಂದರೆ ರಾಜ್ಯಪಾಲರು ಅವರಿಬ್ಬರಿಗೂ ಏನು ಮಾಡ್ತಾರೆ, ಕ್ಷಮಾದಾನ ಮಾಡ್ತಾರೆ. ಅವರಿಬ್ಬರಿಗೂ ಕ್ಷಮಾದಾನ ಮಾಡ್ತಾರೆ. ಅಂದರೆ ಆಂಧ್ರ ಪ್ರದೇಶದ ರಾಜ್ಯದ ಅನೇಕರಿಗೆ ಕ್ಷಮಾದಾನವನ್ನು ಕೊಡ್ತಾರೆ. ಅದರಲ್ಲಿ ಇವರಿಬ್ಬರನ್ನು ಸೇರಿಸ್ಕೊತಾರೆ. ಅವರು ಮಹಾರಾಷ್ಟ್ರದ ಒಬ್ಬ ಕೈದಿಯನ್ನು ಮತ್ತು ಮಧ್ಯಪ್ರದೇಶದ ಒಬ್ಬ ಕೈದಿಯನ್ನು ಸೇರಿಸ್ತಾರೆ. ನೋಡಿ, ಇಲ್ಲಿ ಕೈದಿಗಳನ್ನ ಅಲ್ಲಿ ಇರಲಿಕ್ಕೆ ಬಿಟ್ಟಿರದೆ ಹೊರತ ಇವರಿಗೆ ಕ್ಷಮಾದಾನ ಕೊಡುವಂತಹ ಅಧಿಕಾರ ಯಾರು? ಮಹಾರಾಷ್ಟ್ರದವರಿಗೆ ಕ್ಷಮಾದಾನವನ್ನು ಕೊಡುವ ಅಧಿಕಾರ ಮಹಾರಾಷ್ಟ್ರ ಗವರ್ನರ್ಗಿರುತ್ತೆ. ಮಹಾರಾಷ್ಟ್ರ ಗವರ್ನರ್ ಅಥವಾ ಗೌರ್ಮೆಂಟ್. ಮಧ್ಯಪ್ರದೇಶದ್ದು ಹಾಗೇನೆ MP ಗವರ್ನರ್ ಆರ್ ಗೌರ್ಮೆಂಟ್, ಇವರಿಗೆ ಅಧಿಕಾರ ಇರ್ತದೆ, ಕ್ಷಮಾದಾನದ ಅಧಿಕಾರ. ಇದು ಯಾವುದೇ ಕಾರಣಕ್ಕೂ ಏನಾಗುತ್ತೆ ಅಂತಂದರೆ ಆಂಧ್ರ ಪ್ರದೇಶದ ರಾಜ್ಯಪಾಲರಿಗೆ ಬರೋದಿಲ್ಲ. ಆದ್ದರಿಂದ ಇದೇನಾಗಿತ್ತು, AP is not the appropriate government for remission in respect of Maharashtra and ಮಧ್ಯಪ್ರದೇಶ್ ಕನ್ವಿಕ್ಟ್ಸ್ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ನಿರ್ಧಾರವನ್ನು ಕೊಡುತ್ತೆ. ನೋಡಿ, ಅಧಿಕಾರ ವ್ಯಾಪ್ತಿ ಇಲ್ಲದೆ ಮಾಡುವಂತಹ ಒಂದು ಏನು ವಿವೇಚನಾ ಅಧಿಕಾರದ ಉಪಯೋಗ ಇದೆಯಲ್ಲ, ಅದು ತಪ್ಪು ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನಿಖರವಾಗಿ ಕಾಣಬಹುದಾಗಿದೆ. ಅದು ಪ್ರಕರಣದ ಹೆಸರು ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ವರ್ಸಸ್ MT ಖಾನ್, 2004 ಪ್ರಕರಣ. ಸೊ ವಿದೌಟ್ ಜ್ಯೂರಿಸ್ಡಿಕ್ಷನ್ ದೇ ಹ್ಯಾವ್ ಡನ್. ಯಾಕೆಂದರೆ ಅವರು ಆಂಧ್ರ ಪ್ರದೇಶದ ಕೈದಿಗಳಿಗೆ ಅವರು ರೆಮಿಷನ್ ಮಾಡಿದರೆ ದಟ್ ಈಸ್ ಓಕೆ, ಅವರಿಗೆ ಅಧಿಕಾರ ವ್ಯಾಪ್ತಿ ಇದೆ, ದೇ ಹ್ಯಾವ್ ವಾಟ್ ಎ ಜ್ಯೂರಿಸ್ಡಿಕ್ಷನ್. ಇಲ್ಲಿ ಇವ್ರಿಗೆ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ವ್ಯಾಪ್ತಿ ಇಲ್ದಾಗನೂ ಮಾಡಿರೋದನ್ನು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ತಳ್ಳಿ ಹಾಕುತ್ತೆ. ಇನ್ನು ಎರಡನೇದು ಎಕ್ಸೀಡಿಂಗ್ ಜ್ಯೂರಿಸ್ಡಿಕ್ಷನ್, ಅಂದರೆ ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನೀವು ನಿಮ್ಮ ವಿವೇಚನಾ ಅಧಿಕಾರವನ್ನು ಉಪಯೋಗ ಮಾಡುವಂಥದ್ದು. ಡಿಸ್ಕ್ರಿಷನ್ ಈಸ್ ಟು ಬಿ ಎಕ್ಸಸೈಸ್ಡ್ ವಿದಿನ್ ದ ಬೌಂಡ್ಸ್ ಆಫ್ ಪವರ್. ನಿಮಗೆ ಎಷ್ಟರ ಮಟ್ಟಿಗೆ ಅಧಿಕಾರ ಕೊಟ್ಟಿರ್ತಾವೋ ಅಷ್ಟನ್ನೇ ಮಾಡಬೇಕು. ಇಫ್ ಇಟ್ ಎಕ್ಸೀಡ್ಸ್ ಇಟ್ ವಿಲ್ ಬಿ ಡಿಸೈಡೆಡ್ ವಾಯ್ಡ್. ಆ ಪೂರ್ತಿ ಆರ್ಡರ್ನ ನಾವೇನು ಮಾಡ್ತೀವಿ, ಅಥವಾ ಕೋರ್ಟ್ ಏನು ಮಾಡುತ್ತೆ, ನ್ಯಾಯಾಲಯ ಏನು ಮಾಡುತ್ತೆ, ಅನೂರ್ಜಿತಗೊಳಿಸುತ್ತದೆ. ಇಟ್ ಬಿಕಮ್ಸ್ ವಾಯ್ಡ್, ಅನೂರ್ಜಿತ ಆಗುತ್ತೆ. ಅನೂರ್ಜಿತ ಅಥವಾ ಕಾನೂನು ಬಾಹಿರ ಅಂತ ಹೇಳ್ಬೋದು ನಾವು. ವಿವೇಚನೆಯನ್ನು ಅಧಿಕಾರದ ಮಿತಿಯಲ್ಲಿ ಚಲಾಯಿಸಬೇಕು, ಮೀರಿದರೆ ಅದನ್ನು ಅನೂರ್ಜಿತ ಎಂದು ಘೋಷಿಸಲಾಗುತ್ತದೆ. ಪ್ರಕರಣ ನೋಡೋಣ. ಇಲ್ಲಿ JK ಚೌಧರಿ ವರ್ಸಸ್ RK ಗುಪ್ತಾ ಪ್ರಕರಣ. JK ಚೌಧರಿ ವರ್ಸಸ್ RK ಗುಪ್ತಾ ಪ್ರಕರಣ. ದ ಪವರ್ ಅವೈಲೇಬಲ್ ಇನ್ ದ ರೂಲ್ ವಾಸ್ ಟು ಡಿಸ್ಮಿಸ್ ಟೀಚರ್ಸ್. ನೋಡಿ, ಇಲ್ಲೇನಂತಂದರೆ ಒಂದು ರೂಲ್ಸ್ ಇರುತ್ತೆ, ಮ್ಯಾನೇಜ್ಮೆಂಟ್ದು ರೂಲ್ಸು ಅಥವಾ ಗೌರ್ಮೆಂಟ್ದು ರೂಲ್ಸ್ ಇರುತ್ತೆ. ಏನು, ಅದೊಂದು ಡಿಸಿಪ್ಲಿನರಿ ರೂಲ್ಸು. ಆ ರೂಲ್ಸಲ್ಲಿ ಏನಾಗಿರುತ್ತೆ,
ಶಿಕ್ಷಕರನ್ನ ನೀವೇನು ಮಾಡ್ಬೋದು, ವಜಾಗೊಳಿಸ್ಬೋದು, ಅಂದರೆ ಅವ್ರನ್ನ ಸೇವೆಯಿಂದ ತೆಗಿಬೋದು. ಆದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಹೆಡ್ ಮಾಸ್ಟರನ್ನು ತೆಗಿತಾರೆ ಈ ಕಾನೂನನ್ನು ಉಪಯೋಗ ಮಾಡಿ. ದ ರೂಲ್ ವೇರ್ ಟೀಚರ್ಸ್ ಕ್ಯಾನ್ ಬಿ ಡಿಸ್ಮಿಸ್ಡ್, ವೇರ್ ಟೀಚರ್ಸ್ ಕ್ಯಾನ್ ಬಿ ಡಿಸ್ಮಿಸ್ಡ್, ದಿಸ್ ಈಸ್ ದ ರೂಲ್. ಬಟ್ ಈ ಕಾನೂನನ್ನು ಉಪಯೋಗ ಮಾಡಿ ಏನು ಮಾಡ್ತಾರೆ, ಅವರು ಪ್ರಿನ್ಸಿಪಾಲ್ರನ್ನ, ಪ್ರಾಂಶುಪಾಲರನ್ನ ಡಿಸ್ಮಿಸ್ ಮಾಡ್ತಾರೆ. ಆದ್ದರಿಂದ ಇದೇನಾಗುತ್ತೆ, ಎಕ್ಸೀಡಿಂಗ್ ಜ್ಯೂರಿಸ್ಡಿಕ್ಷನ್ ಆಗುತ್ತೆ. ಇಲ್ಲಿ ಇವರಿಗೆ ವಜಾಗೊಳಿಸುವ ಅಧಿಕಾರ ಇದೆ, ಆದರೆ ವಜಾಗೊಳಿಸುವ ಅಧಿಕಾರವನ್ನು ಇವರು ಏನು ಮಾಡಬೇಕು, ಶಿಕ್ಷಕರಿಗೆ ಮಾತ್ರ ಅನ್ವಯಿಸಬೇಕು. ಈ ಶಿಕ್ಷಕರ ವ್ಯಾಪ್ತಿಯನ್ನು ಬಿಟ್ಟು ಅವ್ರು ಏನು ಮಾಡಿದ್ರು, ಪ್ರಿನ್ಸಿಪಾಲರ ವ್ಯಾಪ್ತಿಗೆ ಹೋದರು. ಎಕ್ಸೀಡೆಡ್ ದಿ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ಈ ಪ್ರಕರಣವನ್ನು ನಾವು ಹೇಳ್ಬೋದು. ಇನ್ನು ಆರ್ಬಿಟ್ರರಿ, ಅನಿಯಂತ್ರಿತ, ನಿರಂಕುಶ, ಇದಕ್ಕೆ ಇನ್ನೊಂದು ಶಬ್ದ ನಿರಂಕುಶನು ಅಂತಾರೆ. ನಿರಂಕುಶ ಅಧಿಕಾರದ ಬಳಕೆ, ವಿವೇಚನೆಯ ಬಳಕೆ, ಮನ ಬಂದಂತೆ ಬಳಕೆ ಮಾಡೋದು. ಮನ ಬಂದಂತೆ ವಿವೇಚನಾ ಅಧಿಕಾರವನ್ನು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನಿಮ್ಮ ಮನವಂತನೆ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಅದಕ್ಕೆ 1ನೇ ವಿಡಿಯೋನಲ್ಲಿ ಸರ್ಕಾರಿ ವಿವೇಚನೆ ಅಂದ್ರೆ ಏನು ಅನ್ನೋದನ್ನು ವಿವರವಾಗಿ ತಿಳಿಸಿದ್ದೀನಿ, ಅದನ್ನು ನೀವು ನೋಡ್ಬೋದು. ಈ ಪ್ರಕರಣ ಅಲ್ಲಿಯೂ ನಾವು ಈ ಪ್ರಕರಣವನ್ನು ಚರ್ಚೆ ಮಾಡಿದ್ದೀವಿ. ಏನು, 1ನೇ ವಿಡಿಯೋದಲ್ಲಿ ಈ ಪ್ರಕರಣವನ್ನು ಚರ್ಚೆ ಮಾಡಿದ್ವಿ. ಪ್ರಕರಣ ಏನು ಅನ್ನೋದನ್ನು ನೋಡೋಣ. ಇಲ್ಲಿ ರಣಜಿತ್ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಏನು ಅಂತಂದ್ರೆ, ಇದು ಒಬ್ಬ ಸೈನಿಕನ ಪ್ರಕರಣ. ಆ ಸೈನಿಕ ಏನು ಮಾಡ್ತಾನೆ ಅಂತಂದ್ರೆ, ಅವರ ಕಮಾಂಡರ್ ಹೇಳಿದ ಊಟವನ್ನು ಮಾಡಲಿಕ್ಕೆ ಅವನು ಒಪ್ಪೋದಿಲ್ಲ. ಹಿ ರೆಫ್ಯೂಸಸ್ ಟು ಟೇಕ್ ಫುಡ್ ಪ್ರಿಸ್ಕ್ರೈಬ್ಡ್ ಬೈ ಹಿಸ್ ಹೈಯರ್ ಆಫೀಸರ್. ಅವ್ರ ಹೈಯರ್ ಆಫೀಸರ್ ಹೇಳಿದ ಊಟವನ್ನು ಮಾಡಲಿಕ್ಕೆ ಅವನು ತಯಾರಾಗೋದಿಲ್ಲ. ಇದು ಅವರ ಹೈಯರ್ ಆಫೀಸರು ಅದನ್ನು ಏನು ಡಿಫೈನ್ ಮಾಡ್ತಾರೆ ಅಂದರೆ, ಇದು ಅಶಿಸ್ತು, ದಿಸ್ ಈಸ್ ಇನ್ಡಿಸಿಪ್ಲಿನ್ ಇನ್ ಮಿಲಿಟರಿ ಅಂಥೇಳಿ ಅವರು ಡಿಸೈಡ್ ಮಾಡ್ತಾರೆ. ದೇ ಟೇಕ್ ಇಟ್ ವೆರಿ 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 ಸೀರಿಯಸ್ಲಿ. ಅದಕ್ಕೆ ಏನು ಮಾಡ್ತಾರೆ, ಅವನು ನೌಕರಿಯಿಂದ ಡಿಸ್ಮಿಸ್ ಮಾಡಿಬಿಡ್ತಾರೆ. ಅವನು ಹಿ ವಿಲ್ ಬಿ ಡಿಸ್ಮಿಸ್ಡ್, ವಜಾಗೊಳಿಸ್ತಾರೆ. ಬರೀ ವಜಾಗೊಳಿಸಿದ್ರೆ ಅಷ್ಟೇ ಅಲ್ಲ, ಅವನಿಗೆ 1 ತಿಂಗಳ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ. 1 ತಿಂಗಳ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ. ಆವಾಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಮಾಡಿದಂತಹ ಆಜ್ಞೆ ಇದೆಯಲ್ವಾ, ಅದು ನಿರಂಕುಶ ಆಜ್ಞೆ, ಅನಿಯಂತ್ರಿತ ಕ್ರಮ ಅಂತ ಹೇಳ್ತಾರೆ. ಇಟ್ ಈಸ್ ಡಿಕ್ಲೇರ್ಡ್ ಆಸ್ ಆರ್ಬಿಟ್ರರಿ ಆ್ಯಕ್ಷನ್ ಅಂಥೇಳಿ ಈ ಏನು ಡಿಸ್ಮಿಸಲ್ ಆರ್ಡರ್ ಇರ್ತದಲ್ಲ, ಈ ಡಿಸ್ಮಿಸಲ್ ಆರ್ಡರನ್ನು ಕ್ಯಾನ್ಸಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನವರು ಕ್ಯಾನ್ಸಲ್ ಮಾಡ್ತಾರೆ. ಹೆಲ್ಡ್ ದ ಆರ್ಡರ್ ಈಸ್ ಡಿಸ್ಪ್ರಪೋರ್ಷನೇಟ್ ಆ್ಯಂಡ್ ಆರ್ಬಿಟ್ರರಿ. ನೋಡಿ, ಇದು ನಿರಂಕುಶತ್ವದಿಂದ ಕೂಡಿದೆ ಮತ್ತು ಅನುಪಾತದಲ್ಲಿಲ್ಲ. ದಿ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿನಲ್ಲಿ ನಾವು ಈ ಕೇಸ್ ಹೇಳ್ತೀವಿ. ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ ಅಂದ್ರೆ ಏನು ಅಂತಂದರೆ, ಯಾವನೇ ಒಬ್ಬ ಕಳ್ಳ ಹೊಟ್ಟೆ ಹಸಿವಿಗಾಗಿ ಬ್ರೆಡ್ ಕಳ್ಳತನ ಮಾಡಿದವನಿಗೆ ನೀವೇನು ಮಾಡೋದು, ಮರಣದಂಡನೆ ಕೊಡೋದು ಅಂತ ಹೇಳ್ತಿರಲ್ಲ, ದಟ್ ಈಸ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ ಡಾಕ್ಟ್ರಿನ್ ಆಫ್ ಪ್ರಪೋರ್ಷನಾಲಿಟಿ. ಅನುಪಾತದ ಶಿಕ್ಷೆ ಅಲ್ಲ ಅದು. ಇಲ್ಲಿಯೂ ಅಷ್ಟೇ, ಇವನೊಂದು ಊಟ ಮಾಡೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವನು ಕೆಲಸದಿಂದ ತೆಗೆಯೋದಿದೆಯಲ್ಲ, ಇದು ಅನುಪಾತ ತತ್ವದ ಶಿಕ್ಷೆಯಲ್ಲ. ಅನುಪಾತ ತತ್ವಕ್ಕೆ ವಿರುದ್ಧವಾದಂತಹ ಶಿಕ್ಷೆ. ಮತ್ತು ಇವರು ತೆಗೆದುಕೊಂಡಂತಹ ಕ್ರಮ ಅನಿಯಂತ್ರಿತ ಕ್ರಮ ಅಥವಾ ನಿರಂಕುಶತ್ವದ ಕ್ರಮ. ಇಟ್ ಈಸ್ ಆರ್ಬಿಟ್ರರಿ ಆ್ಯಕ್ಷನ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ಓಕೆ, ದೆನ್ ಕಮ್ಸ್ ದಿ ಫೋರ್ತ್, ದಿಸ್ ಒನ್, ಇರ್ರಿಲೆವೆಂಟ್ ಕನ್ಸಿಡರೇಷನ್. ನೋಡಿ, ನೀವು ಯಾವುದೇ ಒಂದು ವಿವೇಚನೆ ಅಧಿಕಾರವನ್ನು ನೀವು ನಿರ್ವಹಿಸಬೇಕಾದ್ರೆ ನೀವೇನು ಮಾಡಬೇಕು, ಸುಮಾರು ವಿಷಯಗಳನ್ನು ಪರಿಗಣಿಸಬೇಕಾಗ್ತದೆ, ಸಂದರ್ಭಗಳನ್ನು ನೋಡಬೇಕಾಗ್ತದೆ. ಇದೆಲ್ಲ ನೋಡಿ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಆದರೆ ನೀವು ಪರಿಗಣಿಸಿದಂತಹ ಕಾರಣಗಳಿದಾವಲ್ಲ, ಅದಕ್ಕೂ ನೀವು ತೆಗೆದುಕೊಂಡಂತಹ ನಿರ್ಧಾರ ಇರುತ್ತಲ್ವೋ, ಅದಕ್ಕೂ ಸಂಬಂಧ ಇರಬೇಕು. ಸಂಬಂಧ ಇಲ್ಲ ಅಂದರೆ ಈ ಕ್ಲಾಸ್ ಅಪ್ಲೈ ಆಗುತ್ತೆ, ಇರ್ರಿಲೆವೆಂಟ್ ಕನ್ಸಿಡರೇಷನ್ ಅಪ್ಲೈ ಆಗುತ್ತೆ. ಅಪ್ರಸ್ತುತ ಕಾರಣಗಳ ಪರಿಗಣನೆ ಅಂತ ಹೇಳ್ಬೋದು ನಾವು. ಅದಕ್ಕೆ ಈ ಪ್ರಕರಣವನ್ನು ನೋಡ್ಬೋದು ನಾವು. ರಾಮ್ ಮನೋಹರ್ ಲೋಹಿಯಾ ಪ್ರಕರಣ. ಇಟ್ ಇಸ್ ಎ ಪೊಲಿಟಿಕಲ್ ಅರೆಸ್ಟ್. ರಾಮ್ ಲೋಹಿಯಾ ಮೋಹನ್ ಲೋಹಿಯಾ ಇದೆಯಲ್ಲ, ಇಟ್ ಇಸ್ ಎ ಪೊಲಿಟಿಕಲ್ ಅರೆಸ್ಟ್. ನಮಗೆ ನಮ್ಮ ಕಾನೂನಿನಲ್ಲಿ ಏನಿದೆ, ಆರ್ಟಿಕಲ್ 22ನಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ನಮಗೆ. ಆರ್ಟಿಕಲ್ 22ನಲ್ಲಿ ನಾವೇನು ಮಾಡ್ತೀವಿ, ಕೆಲವು ಜನರನ್ನ ಬಂಧನದಲ್ಲಿ ಇಡ್ತೀವಿ. ಅವ್ರಿಗೇನು ಟ್ರಯಲ್ ಮಾಡಲ್ಲ, ಶಿಕ್ಷೆ ಕೊಡಲ್ಲ, ಹಾಗೆ ಬಂಧನದಲ್ಲಿ ಇಡ್ತೀವಿ. ಯಾಕೆ ಬಂಧನದಲ್ಲಿ ಇಡ್ತೀವಿ ಅಂತಂದರೆ, ಅವರು ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರುವಂಥ ಸಂದರ್ಭದಲ್ಲಿ ಬಂಧನದಲ್ಲಿ ಇಡ್ತೀವಿ. ಇಲ್ಲಿ 2 ಕಾನ್ಸೆಪ್ಟ್ ಇದೆ. ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಪಬ್ಲಿಕ್ ಆರ್ಡರು, ಇನ್ನೊಂದು ಕಾನ್ಸೆಪ್ಟು ಲಾ ಆ್ಯಂಡ್ ಆರ್ಡರ್. ಇನ್ನೊಂದು ಕಾನ್ಸೆಪ್ಟು
ಲಾ ಆ್ಯಂಡ್ ಆರ್ಡರ್, ಎಸ್, ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಪಬ್ಲಿಕ್ ಆರ್ಡರ್. ನೋಡಿ ಇಲ್ಲಿ ಏನಾಗ್ತದೆ ಅಂದರೆ, ರೂಲ್ ವಾಸ್ ಟು ಡಿಟೈನ್ ಎ ಪರ್ಸನ್ ಇಫ್ ಹಿ ಈಸ್ ಇನ್ವಾಲ್ವಿಂಗ್ ಇನ್ ಸಬ್ವರ್ಸಿವ್ ಆಕ್ಷನ್ ಆಫ್ ಪಬ್ಲಿಕ್ ಆರ್ಡರ್. ಸಾರ್ವಜನಿಕ ವ್ಯವಸ್ಥೆ ಇದೆಯಲ್ಲ, ಅದು ಕದಲುವಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ವ್ಯಕ್ತಿಯನ್ನ ಏನು ಮಾಡಬೇಕು, ದಸ್ತಗಿರಿ ಮಾಡಬೇಕು, ಅವನ ಸ್ಥಾನಬದ್ಧತೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಅದು ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ನ ಒಂದು ಪದ್ಧತಿ. ಆದರೆ ಅಲ್ಲೇನಿರಬೇಕು, ಪಬ್ಲಿಕ್ ಆರ್ಡರ್ ಇರಬೇಕು. ಪಬ್ಲಿಕ್ ಆರ್ಡರ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸೀಮಿತವಾದಂತಹ ಒಂದಿದು, ಅಂದರೆ ಡೇಂಜರಸ್. ದಿಸ್ ಈಸ್ ಮೋರ್ ಡೇಂಜರಸ್. ಆದರೆ ಲಾ ಆ್ಯಂಡ್ ಆರ್ಡರ್ ಈಸ್ ಆಲ್ಸೋ ಡೇಂಜರಸ್, ಬಟ್ ನಾಟ್ ಆಸ್ ಪಬ್ಲಿಕ್ ಆರ್ಡರ್. ಲಾ ಆ್ಯಂಡ್ ಆರ್ಡರ್ ಈಸ್ ಎ ವೈಡರ್ ಕಾನ್ಸೆಪ್ಟ್. ಎಲ್ಲೋ ಒಂದೊಂದು ಕಡೆ ಏನೇನೋ ಸಣ್ಣ ಪುಟ್ಟದ್ದು ಆಗ್ತಾ ಇರ್ತದೆ, ಅದೆಲ್ಲ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇವರು ರಾಮ್ ಮನೋಹರ್ ಲೋಹಿಯಾನ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಮೇಲೆ ಏನು ಮಾಡ್ತಾರೆ, ಡಿಟೈನ್ ಮಾಡ್ತಾರೆ. ದ ಪರ್ಸನ್ ವಾಸ್ ಡಿಟೈನ್ಡ್ ಟು ಪ್ರಿವೆಂಟ್ ಹಿಮ್ ಫ್ರಮ್ ಆ್ಯಕ್ಟಿಂಗ್ ಇನ್ ಎ ಮ್ಯಾನರ್ ಪ್ರಿಜುಡಿಷಿಯಲ್ ಟು ದ ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ಅಂಥೇಳಿ ಅವನೇನು ಮಾಡ್ತಾರೆ, ಡಿಟೈನ್ ಮಾಡ್ತಾರೆ. ಬಟ್ ಕಾನೂನು ಏನು ಹೇಳುತ್ತೆ, ಪಬ್ಲಿಕ್ ಆರ್ಡರ್ ವಿಷಯದಲ್ಲಿ ಮಾತ್ರ ಡಿಟೈನ್ ಮಾಡಬೇಕು ಅಂತ ಹೇಳುತ್ತೆ. ಇವರು ಉಪಯೋಗ ಮಾಡಿದ್ದು ಪಬ್ಲಿಕ್ ಆರ್ಡರ್ ಅಲ್ಲ, ಲಾ ಆ್ಯಂಡ್ ಆರ್ಡರ್. ಆದ್ದರಿಂದ ಏನಾಗುತ್ತೆ ಇಲ್ಲಿ, ಇಟ್ ಈಸ್ ಇರ್ರಿಲೆವೆಂಟ್ ಕನ್ಸಿಡರೇಷನ್ ಆಗುತ್ತೆ. ಇಟ್ ಬಿಕಮ್ಸ್ ಇರ್ರಿಲೆವೆಂಟ್ ಕನ್ಸಿಡರೇಷನ್ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು. ದೆನ್ ಲೀವಿಂಗ್ ಔಟ್ ರಿಲೆವೆಂಟ್ ಕನ್ಸಿಡರೇಷನ್. ನೋಡಿ, ಸಂಬಂಧ ಇರೋ ಕನ್ಸಿಡರೇಷನ್ ಬಿಟ್ಬಿಡೋದು, ಅಂದರೆ ಉದ್ದೇಶಪೂರ್ವಕವಾಗಿ ಯಾವ ವಿಷಯನ ತೆಗೆದುಕೊಳ್ಬೇಕೋ, ಗಣನೆಗೆ ತೆಗೆದುಕೊಳ್ಬೇಕೋ, ಅದನ್ನು ಗಣನೆಗೆ ತೆಗೆದುಕೊಳ್ಳುವ ಹಾಗಿಲ್ಲ. ಯಾವುದು ತೆಗೆದುಕೊಳ್ಬಾರ್ದೋ ಅದನ್ನು ಗಣನೆಗೆ ತೆಗೆದುಕೊಳ್ಳೋದು ತಪ್ಪು. ನೀವು ಒಂದು ವಿಷಯವನ್ನು ನಿರ್ಧಾರ ಮಾಡಬೇಕಾದ್ರೆ ಸಂಬಂಧಿಸಿದ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಬೇಕು. ವೆನ್ ಯು ಆರ್ using your discretionary power, you have to consider all relevant facts. You are not permitted to consider which is not relevant. ಇಲ್ಲಿ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ cannot take into irrelevant or extraneous, ಬಾಹ್ಯ. ಎಕ್ಸ್ಟ್ರೇನಿಯಸ್ ಅಂದ್ರೆ ಬಾಹ್ಯ, ಇರ್ರಿಲೆವೆಂಟ್ ಅಂದ್ರೆ ಸಂಬಂಧವಿಲ್ಲದ. ಈ ಕಾರಣಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು, ನಿರ್ಧಾರ ತಗೊಳಕ್ಕಾಗಲ್ಲ. ಇಫ್ ಇಟ್ ಫೇಲ್ಸ್ ಟು ಟೇಕ್ ಕನ್ಸಿಡರೇಷನ್ ಆಫ್ ದ ರಿಲೆವೆಂಟ್ ಕನ್ಸಿಡರೇಷನ್ಸ್. ನೋಡಿ, ಸಂಬಂಧಿಸಿದ ವಿಷಯಗಳನ್ನು ಪರಿಗಣಿಸದೆ ಹೋದ ಸಂದರ್ಭದಲ್ಲಿ ದಟ್ ಬಿಕಮ್ಸ್ ಬ್ಯಾಡ್ ಇನ್ ಲಾ. ಅದು ಕಾನೂನಿನ ತಪ್ಪಾಗುತ್ತೆ ಅಥವಾ ಕಾನೂನು ಬಾಹಿರವಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಟು ಅಸರ್ಟೈನ್ ದಿಸ್ ರೀಸನ್ ಡಿಸಿಷನ್ ಹ್ಯಾಸ್ ಟು ಬಿ ರೀಸನ್ಡ್ ಒನ್. ನೋಡಿ, ಈ ರೀತಿಯಾದಂತಹ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ನಿಮ್ಮ ನಿರ್ಧಾರದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಕಾರಣಗಳನ್ನು ಬರಿಬೇಕಾಗತ್ತೆ. ಸ್ಪೀಕಿಂಗ್ ಆರ್ಡರ್ ಕಾನ್ಸೆಪ್ಟ್, ಕಾರಣಗಳನ್ನು ಬರೀಬೇಕಾಗತ್ತೆ. ಬರೆದಂತಹ ಕಾರಣಗಳನ್ನು ಆಮೇಲೆ ನೀವು ತಗೊಂಡಂಥ ನಿರ್ಧಾರವನ್ನು ತುಲನೆ ಮಾಡಿ ನೋಡಿದಾಗ ಒಂದಕ್ಕೊಂದು ಸಂಬಂಧ ಇರಬೇಕು. ಸಂಬಂಧ ಇಲ್ಲ ಅಂತಂದರೆ ಇಟ್ ಬಿಕಮ್ಸ್ ಬ್ಯಾಡ್ ಇನ್ ಲಾ ಅಂತಕ್ಕಂಥದ್ದು ಈ 5ನೇ ಕಾನ್ಸೆಪ್ಟಿನ ಭಾಗ. ಅದಕ್ಕೆ ನಾನು ಕೇಸ್ ಲಾ ಏನು ಹೇಳಿಲ್ಲ ನಿಮಗೆ. ಇಟ್ ಇಸ್ ಎ ಸಿಂಪಲ್ ಥಿಂಗ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ನೆಕ್ಸ್ಟ್ ಈಸ್ ಮಿಕ್ಸ್ಡ್ ಕನ್ಸಿಡರೇಷನ್. ಅದಕ್ಕೂ ನಾವು ಒಂದೇ ಕೇಸನ್ನು ಬರಿಬೋದು. ಇರ್ರಿಲೆವೆಂಟ್ ಕನ್ಸಿಡರೇಷನ್ಗೂ ಮಿಕ್ಸ್ ಕನ್ಸಿಡರೇಷನ್ಗೂ ಒಂದೇ ಕೇಸನ್ನ ಬರಿಬೋದು ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ಇಲ್ಲಿ ನೋಡ್ರಿ, ಪಾರ್ಟ್ಲಿ ರಿಲೆವೆಂಟ್, ಪಾರ್ಟ್ಲಿ ಇರ್ರಿಲೆವೆಂಟ್. ಈ ಪ್ರಕರಣದಲ್ಲಿ ಗೊತ್ತಾಗುತ್ತೆ ನಮಗೆ. ಪಾರ್ಟ್ಲಿ ರಿಲೆವೆಂಟ್ ಅನ್ನೋದನ್ನು ಇಲ್ಲಿ ನಾನೇನು ಮಾಡಿದ್ದೀನಿ, ಹಿಂದಿನ ಪ್ರಕರಣದಲ್ಲಿ ರಿಲೆವೆಂಟ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ, ಇರ್ರಿಲೆವೆಂಟ್ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಐ ಹ್ಯಾವ್ ಡಿಸ್ಕಸ್ಡ್ ಬೋತ್. ಇಲ್ಲಿ ನೋಡಿ, ಹಿಯರ್ I have discussed about irrelevance. Here I have discussed about relevant. This one. In the same sentence we have got, if it is fails to consider the relevant, then it is bad in law. Or if considered irrelevant also, bad in law. ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಅದನ್ನೇ ಇಲ್ಲಿ ನೋಡೋಣ. ಈ ಪ್ರಕರಣವನ್ನು ನೋಡೋಣ, ಆವಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇದರ ಐಡಿಯಾ ಬರುತ್ತೆ. The power is vested in an authority to deprive liberty of a person ಆನ್ ಇಟ್ಸ್ ಸಬ್ಜೆಕ್ಟಿವ್ ಸ್ಯಾಟಿಸ್ಫ್ಯಾಕ್ಷನ್. ಅವನ ವೈಯಕ್ತಿಕ ತೃಪ್ತಿಯ ಮೇರೆಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ. ದ ಸ್ಯಾಟಿಸ್ಫ್ಯಾಕ್ಷನ್ ಬೇಸ್ಡ್ ಆನ್ ಸೆವರಲ್ ಗ್ರೌಂಡ್ಸ್. ನೋಡಿ, ದ ಸ್ಯಾಟಿಸ್ಫ್ಯಾಕ್ಷನ್ ಬೇಸ್ಡ್ ಆನ್ ಸೆವರಲ್ ಗ್ರೌಂಡ್ಸ್ ಆ್ಯಂಡ್ ಇಫ್ ಸಮ್ ಆಫ್ ದೆಮ್ ಆರ್ ಇರ್ರಿಲೆವೆಂಟ್ ದ ಎಕ್ಸರ್ಸೈಸ್ ದ ಪವರ್ ಈಸ್ ಬ್ಯಾಡ್. ನೋಡಿ,
ನೀವು ಸಾಕಷ್ಟು ವಿಷಯಗಳನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಇರುತ್ತೆ. ಆದರೆ ಕನ್ಸಿಡರ್ ಮಾಡಿದಂಥ ಎಲ್ಲ ವಿಷಯಗಳು ಹೆಂಗಿರಬೇಕು? ಸಂಬಂಧಿಸಿದಿರಬೇಕು. ಆದರೆ ಒಂದೋ ಎರಡೋ ಇರ್ರಿಲೆವೆಂಟ್ ಇದ್ರೂ ಸಾಕು. 1 or 2, ಇಫ್ ದೇ ಆರ್ irrelevant, then it is bad in law. It is bad. You have to be very careful in considering the facts and circumstances. ನೀವು ಆ ವಿಷಯಗಳನ್ನ, ವಾಸ್ತವಗಳನ್ನ ಯಾವುದನ್ನು ಕನ್ಸಿಡರ್ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಅಸಮಂಜಸವಾದಂತಹ ಕಾರಣಗಳನ್ನು ಅಲ್ಲಿ ಸೇರಿಸಬಾರ್ದು, ಫ್ಯಾಕ್ಟ್ಗಳನ್ನು ಅಲ್ಲಿ ಸೇರಿಸಬಾರ್ದು. ಸೇರಿಸಿದ್ರೆ ಇಟ್ ಬಿಕಮ್ಸ್ ಬ್ಯಾಡ್ ಇನ್ ಲಾ ಅನ್ನೋದನ್ನು ಈ ಕೇಸ್ನಲ್ಲಿ ಹೇಳ್ತಾರೆ. ದೆನ್ ಮಾಲಫೈಡ್. ನೋಡಿ, ನಿಮ್ಮದು ದುರುದ್ದೇಶ ಇರಬಾರ್ದು. ಮಾಲಫೈಡ್ ಅಂದರೆ ದುರುದ್ದೇಶ. ಬೋನಾಫೈಡ್ ಇರಬೇಕು. ಯಾವಾಗಲೂ ಸರ್ಕಾರಿ ಕೆಲಸ, ಎಲ್ಲ ಕೆಲಸಗಳು ಬೋನಾಫೈಡ್ ಇರಬೇಕು. ನೀವು ತೆಗೆದುಕೊಂಡಂತಹ ವಿವೇಚನಾ ಅಧಿಕಾರ ಹೆಂಗಿರಬೇಕು? ಅದು ಮಾಲಫೈಡ್ ಇರಬಾರ್ದು, ದುರುದ್ದೇಶದಿಂದ ಕೂಡಿರಬಾರ್ದು. ದ ಪವರ್ ಕರಪ್ಟ್ಸ್, absolute power corrupts absolutely. The authority should exercise the power properly, lawfully and good faith, bona fide. Okay, if the power is not exercised bona fide or the action is illegal. ನೀವು ಒಳ್ಳೆಯ ಉದ್ದೇಶದಿಂದ ಅಧಿಕಾರವನ್ನು, ವಿವೇಚನಾಧಿಕಾರವನ್ನು ಉಪಯೋಗಿಸದೇ ಇರುವಂತಹ ಸಂದರ್ಭದಲ್ಲಿ ಅದು ಏನಾಗುತ್ತೆ? ಇಟ್ ಬಿಕಮ್ಸ್ ಬ್ಯಾಡ್ ಇನ್ ಲಾ. ಕೇಸ್ ಲಾ ಯಾವುದು? ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಏನಾಗುತ್ತೆ ನೋಡೋಣ. ಇಲ್ಲಿ ರೀಎಂಟ್ರಿ ನೋಟಿಸ್ ವಾಸ್ ಇಶ್ಯೂಡ್ ಟು ದ ಡೆಮಾಲಿಷನ್ ಆಫ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ವಿಚ್ ವಾಸ್ ಪೊಲಿಟಿಕಲಿ ಮೋಟಿವೇಟೆಡ್. ನೋಡಿ, ಇಲ್ಲೇನಾಯ್ತು ಅಂತಂದರೆ, ಆ ಎಕ್ಸ್ಪ್ರೆಸ್ ಪೇಪರ್ನ ಬಿಲ್ಡಿಂಗ್ನ ಡಿಮಾಲಿಷನ್ ಮಾಡೋಕ್ಕೆ ಇವರು ರಾಜಕೀಯ ಏನು ಮೋಟಿವೇಶನ್ನಿಂದ ಇದನ್ನು ಮಾಡಿರ್ತಾರೆ. ಅಂದರೆ ಉದ್ದೇಶ ಏನಿದು? ಬೋನಾಫೈಡ್ ಅಲ್ಲ. ಉದ್ದೇಶ ಮಲೈಸ್ನಿಂದ ಕೂಡಿದೆ, ದುರುದ್ದೇಶದಿಂದ ಕೂಡಿದೆ. ಇಟ್ ಈಸ್ ಎ ಮಾಲಫೈಡ್ ಆ್ಯಕ್ಷನ್. ಆದ್ದರಿಂದ ಏನಾಗುತ್ತೆ? ಸುಪ್ರೀಂ ಕೋರ್ಟು ಇದನ್ನು ಕ್ಯಾನ್ಸಲ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಇಟ್ ರಿವರ್ಸಿಸ್ ದ ಆರ್ಡರ್. ಆ್ಯಂಡ್ ಎನದರ್ ಕೇಸ್ ಈಸ್ ಅಜಿತ್ ಕುಮಾರ್ ನಾಗ್ ವರ್ಸಸ್ IOCL. ಈ ಪ್ರಕರಣ ಅಜಿತ್ ಕುಮಾರ್ ನಾಗ್ ವರ್ಸಸ್ IOCL. ಇಲ್ಲೇನಾಗುತ್ತೆ ಅಂತಂದರೆ, ಈ ಅಜಿತ್ ಕುಮಾರ್ ನಾಗ್ ಅವರು ಈ ಏನು ಅವ್ರನ್ನ ಕೆಲಸದಿಂದ ತೆಗೆದಿರ್ತಾರೆ, ಅದು ದುರುದ್ದೇಶದಿಂದ ಕೂಡಿದೆ ಅಂತ ಹೇಳ್ತಾರೆ ಇವರು. ಹೀಸ್ ಪ್ಲೀ, ಅವನ ಅಳಲು, ಯಾರು? ಅಜಿತ್ ಕುಮಾರ್ ನಾಗ್ ಅವರ ಅಳಲು ಇದಾಗಿರುತ್ತೆ. ನನ್ನನ್ನು ಕೆಲಸದಿಂದ ತೆಗೆದಿದ್ದಾರಲ್ಲ, ಅದನ್ನು ದುರುದ್ದೇಶದಿಂದ ತೆಗೆದಿದ್ದಾರೆ ಅಂತ. ದುರುದ್ದೇಶ ಯಾಕೆ ದುರುದ್ದೇಶ ಅನ್ನೋದನ್ನು ನಾವು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸಲ್ಲಿ ಈ ಪ್ರಕರಣವನ್ನು ಡಿಸ್ಕಸ್ ಮಾಡಿದ್ದೀವಿ. ನೈಸರ್ಗಿಕ ನ್ಯಾಯ ತತ್ವದಲ್ಲಿ ಈ ಪ್ರಕರಣವನ್ನು ಡಿಸ್ಕಸ್ ಮಾಡಿದ್ದೀವಿ. ಅಲ್ಲಿ ಯಾಕೆ ಇವನು ಈ ರೀತಿ ಹೇಳ್ತಾನೆ ಅಂದರೆ, ಇವನಿಗೆ ಹಿಯರಿಂಗ್ ಮಾಡಿರೋದಿಲ್ಲ. ಇವನನ್ನು ಕೆಲಸದಿಂದ ತೆಗೆದಿರ್ತಾರೆ, ಆದರೆ ಕೆಲಸದಿಂದ ತೆಗೆದ ಉದ್ದೇಶಕ್ಕೆ ಸುನಾವಣೆ ಮಾಡಿರೋದಿಲ್ಲ ಅಥವಾ ಇವನ ಅಹವಾಲನ್ನು ಕೇಳಿರೋದಿಲ್ಲ. ಆದರೆ ಅಲ್ಲಿ ಏನಾಗಿರುತ್ತೆ ಅಂತಂದರೆ, ಈ ವ್ಯಕ್ತಿ ಈ IOCL ನಡೆಸ್ತಕ್ಕಂಥ ಒಂದು ಹಾಸ್ಪಿಟಲ್ನ ಡಾಕ್ಟರ್ನ ಮೇಲೆ ಹಲ್ಲೆ ಮಾಡಿರ್ತಾನೆ. ಹೇಗೆ ಹಲ್ಲೆ ಮಾಡಿರ್ತಾನೆ? ಅದು ಕಾರಣ ಏನೇ ಇರ್ಬೋದು. ಗುಂಪು ಕಟ್ಕೊಂಡ್ಬಂದು, ಜನರನ್ನ ಕಟ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ನುಗ್ಗಿ ಅವ್ರಿಗೆ ಹೊಡಿತಾನೆ. ಯಾರು? ಆ ಆಸ್ಪತ್ರೆಯ ವೈದ್ಯರಿಗೆ ಹೊಡಿತಾನೆ ಇವನು. ಇದಕ್ಕೆ ಬೇರೆ ಪ್ರೂಫ್ ಬೇಕಾಗಿಲ್ಲ. ಅದಕ್ಕೆ ಸಾಕಷ್ಟು CCTV ಪ್ರೂಫ್ಗಳಿರ್ತವೆ, ಅಥವಾ ಜನರು ನೋಡಿದ್ದಾರೆ, ಸಾಕಷ್ಟು ವಿಟ್ನೆಸ್ ಇರ್ತವೆ. ಆಮೇಲೆ ಅವ್ನಿಗೆ ಹೊಡೆದಿರೋದು ಮೆಡಿಕಲ್ ಟೆಸ್ಟ್ ಆಗಿರುತ್ತೆ. ಇದೆಲ್ಲ ಇರುವಾಗ ಇವನಿಗೆ ಆಡಿಯೋ ಪಾಠಂ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಅವನೇನು ಹೇಳ್ತಾನೆ? ನನಗೆ ಡಿಸ್ಮಿಸ್ ಮಾಡಿರೋದು ದುರುದ್ದೇಶದಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ಅಗ್ರೀಡ್ ಅಪಾನ್ ಇನ್ ದಿಸ್ ಕೇಸ್. ಅದರಲ್ಲಿ ಈ ಪ್ರಕರಣದಲ್ಲಿ ಒಪ್ಪಲಾಗಲ್ಲ. ಬಟ್ ಈ ಪ್ರಕರಣದಲ್ಲಿ ಹಂಗಲ್ಲ. ಈ ಪ್ರಕರಣದಲ್ಲಿ ಏನಾಗಿರುತ್ತೆ? ರಾಜಕೀಯ ಉದ್ದೇಶದಿಂದ, ಅಂದರೆ ಈ ಪೇಪರ್ನವರು ರಾಜಕೀಯ ಪಕ್ಷದ ವಿರುದ್ಧ ಏನೋ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಬರೆದಿರಬೇಕು. ಅದಕ್ಕೆ ಅವ್ರಿಗೆ ಹೆದರಿಸೋದಕ್ಕೋಸ್ಕರ ಏನು ಮಾಡ್ತಾರೆ ಇವರು? ಆ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡೋಕ್ಕೆ ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಅದು ಉದ್ದೇಶ ಸರಿ ಇರೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ಗೆ ಗೊತ್ತಾದಾಗ ದೇ ವಿಲ್ ಸೇ ಇಟ್ ಈಸ್ ಎ ಮಾಲಫೈಡ್ ಆರ್ಡರ್ ಅಂತ ಹೇಳಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ದೆನ್ ದ ಲಾಸ್ಟ್ ಪಾಯಿಂಟ್ ಹಿಯರ್ ವಾಟ್ ಐ ಕ್ಯಾನ್ ಡಿಸ್ಕಸ್ ಈಸ್ ನಾನ್ ಅಬ್ಸರ್ವೇಷನ್ ಆಫ್ PNJ ಆ್ಯಂಡ್ ಅನ್ರೀಸನೇಬಲ್ನೆಸ್. ಈ ಪ್ರಕರಣಗಳನ್ನು ನಾವು ಸಾಕಷ್ಟು ಪ್ರಕರಣಗಳನ್ನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಇದರಲ್ಲಿ ನೀವು ಏರ್ ಇಂಡಿಯಾ ವರ್ಸಸ್ ನರ್ಗೀಸ್ ಮಿರ್ಜಾ ಪ್ರಕರಣವನ್ನು ಹೇಳ್ಬೋದು. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಹೆಣ್ಣುಮಗಳು ಏರ್ ಹಾಸ್ಟೆಸ್ ಆದಂಥವಳು ಮದುವೆ ಆದರೆ ಓಕೆ, ಮದುವೆ ಆಗಿ ಅವರು ಗರ್ಭಿಣಿ ಆದರೆ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇರುತ್ತೆ. ಅದು ಅವರ ಅಹವಾಲನ್ನ ಕೇಳದೆ ಕೆಲಸದಿಂದ ತೆಗೆಯುವಂಥದ್ದು ಇದೆಯಲ್ಲ, ಅದು ಅಸಮಂಜಸವಾದಂತಹ ನಿರ್ಧಾರ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದಾಗಿದೆ.
ಈ ಎಲ್ಲ ಪ್ರಕರಣಗಳನ್ನು ನಾನು ಕೇಸ್ ಲಾಗಳ ಜೊತೆಗೆ ನಿಮಗೆ ವಿವರಿಸಿದ್ದೀನಿ. ಈ 2 ಕೇಸ್ ಲಾಗಳನ್ನು, ಈ 2 ಸಂದರ್ಭಗಳನ್ನ, ಇದು ಕೂಡ ಅಬ್ಯೂಸ್ ಆಫ್ ಪವರ್ನ ಸಂದರ್ಭಗಳು. ಒಂದು ಡಾಕ್ಟ್ರಿನ್ ಆಫ್ ಪ್ರೊಪೋರ್ಷನಾಲಿಟಿ, ಇನ್ನೊಂದು ಡಾಕ್ಟ್ರಿನ್ ಆಫ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತಕ್ಕಂಥದ್ದು. ಇವೆರಡನ್ನ ಇನ್ನೊಂದು ವಿಡಿಯೋದಲ್ಲಿ, ಅಂದರೆ 4ನೇ ವಿಡಿಯೋದಲ್ಲಿ ಈ 2 ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ನಿಮಗೆ ಹೇಳ್ತಾ, ನಾನಿಲ್ಲಿ ನಿಮಗೆ ಮತ್ತೊಂದು ಸಲ ಹೇಳ್ತೀನಿ, ಅನೇಕರು ಈಗ ನನ್ನ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಿ ಮತ್ತು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ. ಇದೇ ರೀತಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಅದರಲ್ಲಿಯೂ ಪ್ರಮುಖವಾಗಿ ಆಡಳಿತ ಕಾನೂನು ಮತ್ತು ಸಂವಿಧಾನ ಕಾನೂನಿನ ವಿಷಯವನ್ನು ತೆಗೆದುಕೊಂಡವರು ಅದರ ಅರ್ಥವನ್ನು ನೀವು ಗ್ರಹಿಸೋದಕ್ಕೋಸ್ಕರ ಈ ವಿಡಿಯೋಗಳನ್ನು ನೋಡೋದು ಅವಶ್ಯಕತೆ ಇದೆ ಅಂತಂದನ್ನು ಹೇಳ್ತಾ, ತಾವು ದಯವಿಟ್ಟು ಹೆಚ್ಚು ಜನರಿಗೆ ಇದರ ಉಪಯೋಗವನ್ನು ಮಾಡಲಿಕ್ಕೆ ಹೆಚ್ಚು ಜನರಿಗೆ ನೀವು ಈ ಒಂದು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.